ರಾಜ್ಯ ವಾಲ್ಮೀಕಿ ನಾಯಕ ಯುವ ಪಡೆಯ ಜಿಲ್ಲಾ ಘಟಕದ ವತಿಯಿಂದ ಜೂನ್ 27ರಂದು ಅಂಬೇಡ್ಕರ್ ಭವನದಲ್ಲಿ ಸಮುದಾಯ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಆಯೋಜಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಆರ್ ಹರೀಶ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ವಾಲ್ಮೀಕಿ ನಾಯಕ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭವನ್ನು ಸಂಸದ ಬಿವೈ ರಾಘವೇಂದ್ರ ಉದ್ಘಾಟಿಸುವರು. ಕಾರ್ಯಕ್ರಮದಲ್ಲಿ ಶಾಸಕರಾದ ಎಸ್ಎನ್ ಚನ್ನಬಸಪ್ಪ, ಬಿಕೆ ಸಂಗಮೇಶ್, ಶಾರದಾ ಪೂರ್ಯನಾಯಕ್, ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ ಸರ್ಜಿ ಉಪಸ್ಥಿತರಿರುತ್ತಾರೆ ಅಂತ ತಿಳಿಸಿದರು. ಇನ್ನು ಕರ್ನಾಟಕ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ ಡಾಕ್ಟರ್ ವಿ ಯೋಗೇಶ್ ಬಾಬು ದಿಕ್ಸೂಚಿ ಭಾಷಣ ಮಾಡುವರು. ಮಹರ್ಷಿ ವಾಲ್ಮೀಕಿ ಪಟ್ಟಣ ಪಂಚಾಯತ್ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ವಿಜಯ್ ಕುಮಾರ್ ಬಿಎಂ, ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಡಿಬಿ ಹಳ್ಳಿ ಬಸವರಾಜ್ ಸೇರಿದಂತೆ ಸಮಾಜದ ವಿವಿಧ ಘಟಕಗಳ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿರುತ್ತಾರೆ ಅಂತ ತಿಳಿಸಿದರು. 2026 ಶನಿವಾರ ಬೆಳಿಗ್ಗೆ 10:30ಕ್ಕೆ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದೀವಿ. ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶಿವಮೊಗ್ಗದ ಲೋಕಸಭಾ ಸದಸ್ಯರಾದಂಥ ಬಿವೈ ರಾಘವೇಂದ್ರ ಅವರು ನೆರವೇರಿಸ್ತಾರೆ. ಮಹರ್ಷಿ ವಾಲ್ಮೀಕಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಶಿವಮೊಗ್ಗ ನಗರದ ಶಾಸಕರಾದ ಚನ್ನಬಸಪ್ಪನವರು ಸಹ ಉಪಸ್ಥಿತರಿರ್ತಾರೆ. ಮುಖ್ಯ ಅತಿಥಿಗಳಾಗಿ ಬಿಕೆ ಸಂಗಮೇಶ್ ಶಾಸಕರು ಭದ್ರಾವತಿ, ಶಾರದಾ ಪೂರ್ಯನಾಯಕ್ ಶಾಸಕರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ, ಡಿಎಸ್ ಅರುಣ್ ವಿಧಾನ ಪರಿಷತ್ ಸದಸ್ಯರು, ಧನಂಜಯ ಸರ್ಜಿ ಅವರು ವಿಧಾನ ಪರಿಷತ್ ಸದಸ್ಯರು, ವಿಜಯ್ ಕುಮಾರ್ ಜಿಲ್ಲಾ ವ್ಯವಸ್ಥಾಪಕರು, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಅಭಿವೃದ್ಧಿ ನಿಗಮ ಶಿವಮೊಗ್ಗ ಇವರು ಸಹ ಉಪಸ್ಥಿತರಿರ್ತಾರೆ. ಜೊತೆಯಲ್ಲಿ ಹೊದಿಗೆರೆ ರಮೇಶ್ ಸಮಾಜದ ಮುಖಂಡರು ಇವರು ಸಹ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಯಲ್ಲಿ ದಿಕ್ಸೂಚಿಯ ಭಾಷಣವನ್ನ ಯೋಗೇಶ್ ಬಾಬು ಅಧ್ಯಕ್ಷರು ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಬೆಂಗಳೂರು ಇವರು ದಿಕ್ಸೂಚಿಯ ಭಾಷಣವನ್ನು ಮಾಡ್ತಾರೆ. ಈ ಒಂದು ವಾಲ್ಮೀಕಿ ನಾಯಕ ಯುವ ಪಡೆ ಶಿವಮೊಗ್ಗ ಇವರು ವಹಿಸಿಕೊಂಡಿರ್ತಾರೆ. ಇವತ್ತು ಕಾರ್ಯಕ್ರಮದ ಸಂಯೋಜಕರಾಗಿ ಡಾಕ್ಟರ್ ಅಪ್ಪಣ್ಣ ಎಂ ಗಸ್ತಿ, ನಿವೃತ್ತ ದೈಹಿಕ ಶಿಕ್ಷಕರು, ಕುವೆಂಪು ಯೂನಿವರ್ಸಿಟಿ, ಹಾಗೂ ಡಾಕ್ಟರ್ ಜಯರಾಮ್ ನಿವೃತ್ತ ಪ್ರಾಧ್ಯಾಪಕರು, ಭದ್ರಾವತಿ ಗೌರ್ಮೆಂಟ್ ಕಾಲೇಜು. ಸುಮಾರು 4 ವರ್ಷಗಳಿಂದ ಒಂದು 500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ತಂಡ ರಚನೆಯಾಗಿ ಆ ತಂಡದ ಜೊತೆ ಹಿರಿಯರೆಲ್ಲ ಈಗಾಗಲೇ